ಹಲೋ ನಮಸ್ಕಾರ, ನಾನು ಅಭಿಷೇಕ್ ಆ್ಯಂಡ್ ಡ್ರೈವ್ಸ್ ಪಕ್ಕ ಹೊಸ ವಿಡಿಯೋಗೆ ಎಲ್ರಿಗೂ ಸ್ವಾಗತ. ನಿಮಗೆಲ್ಲ ಗೊತ್ತೇ ಇದೆ, ಬ್ಯಾಂಗ್ಳೂರಲ್ಲಂತೂ ತುಂಬ ಚಳಿ ಇದೆ. ನನ್ನ ಕೂಡ ನೋಡಿದ್ರೆ ತುಂಬ ಚಳಿ ಇದೆ ಥರ ಅನಿಸುತ್ತೆ. ಆ್ಯಂಡ್ ಒಂದು ವಾರದಿಂದ ಎರಡು ವಾರದಿಂದ ಈ ಒಂದು ವೆದರ್ ತುಂಬಾ ಚೆನ್ನಾಗಿದೆ. ಈ ವಿಂಟರ್ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಈ ಒಂದು ಟೈಮಲ್ಲಿ ಮನಾಲಿಲೆಲ್ಲ ಹೆಂಗಿರ್ಬೋದು ಅಂತ ನೀವು ಊಹೆ ಮಾಡ್ಬೋದು. ತುಂಬ ಜನ ನೋಡಿನೂ ಇರ್ತೀರ. ಮನಾಲಿ, ಹಿಮಾಚಲ ಪ್ರದೇಶ ಎಲ್ಲ ರೋಡ್ ತುಂಬ ಸ್ನೋ ತುಂಬಿಕೊಂಡು ಡ್ರೈವ್ ಮಾಡೋಕ್ಕಾಗದೆ, ಡ್ರೈವ್ ಮಾಡುವಾಗ ಬ್ರೇಕ್ ಹೊಡೆದ್ರೂ ಕೂಡ ಗಾಡಿ ಸರ್ರ ಅಂತ ಜಾರ್ಕೊಂಡು ಹೋಗ್ತಾ ಇದೆ. ಸೊ ತುಂಬ ಜನ ಇದೊಂಥರ ನೋಡೋಕೆ ನಮಗೊಂಥರ ಫನ್ನಿ ಆಗಿದೆ, ಬಟ್ ಅಲ್ಲಿ ಹೋದವ್ರು ಮಾತ್ರ ಯಾಕಾದ್ರೂ ಇಲ್ಲಿಗೆ ಬಂದ್ವು ಅಂತ ಅವ್ರಿಗೆ ಅನಿಸುತ್ತೆ. ಅಂಡ್ ತುಂಬ ವೀಡಿಯೋದಲ್ಲಿ ಕೂಡ ನಾವು ನೋಡಿದ್ದೀವಿ, ಇದೊಂದ್ಸಲ ದೇವರೇ ಕಾಪಾಡು ನಮ್ಮನ್ನು, ನಾವಿನ್ನು ಬರಲ್ಲ ಈ ಪ್ಲೇಸಿಗೆ, ಈ ಥರ ಇದರಲ್ಲಿ ಬರಲ್ಲ ಅಂತೆಲ್ಲ ತುಂಬ ಜನ ಹೇಳಿದ್ದಾರೆ. ಆ್ಯಂಡ್ ಅಗೇನ್ ಅದನ್ನು ಕೂಡ ನಾವು ಕನ್ಸಿಡರ್ ಮಾಡಬೇಕು. ಯಾಕಂದರೆ ನಮಗೇನೆ ಅದು ಫನ್ನಿ ಅಂತ ಅನ್ಸುತ್ತೆ, ಬಟ್ ಅಲ್ಲಿರೋರು ಜೀವ ಕೈಯಲ್ಲಿ ಇಟ್ಕೊಂಡು ಈ ರೀತಿ ಓಡಾಡ್ತಿರ್ತಾರೆ. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ಈ ರೀತಿಯಾದಂತಹ ಸ್ನೋ ಇರುವಂಥ ಜಾಗದಲ್ಲಿ ನೀವು ಡ್ರೈವ್ ಮಾಡುವಾಗ ಏನೇನು ಮಾಡಬೇಕು ಅಥವಾ ಪ್ರಿಕಾಷನ್ಸ್ ಯಾವ ರೀತಿ ತಗೋಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡ್ತಾ ಇದ್ದೀವಿ. ಸೊ ತುಂಬ ಜನರಿಗೆ ಗೊತ್ತಿರುವಂಥ ಒಂದಷ್ಟು ವಿಷಯಗಳೇ, ಒಂದಷ್ಟು ಎಕ್ಸ್ಟ್ರಾ ವಿಷಯಗಳನ್ನ ಕೂಡ ಆ್ಯಡ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಸೊ ಹಾಗಾದರೆ ಬನ್ನಿ ವಿಡಿಯೋ ಶುರು ಮಾಡೋಣ. ಮೊದಲನೇದಾಗಿ 3 ವಿಷಯಗಳಿದೆ. ಒಂದು, ವೆದರ್ ಫೋರ್ಕಾಸ್ಟ್ನ ಚೆಕ್ ಮಾಡ್ತಿರ್ಬೇಕು. ನಮ್ಮ ಫೋನಲ್ಲೇ ಇರುತ್ತೆ. ಸೊ ಅದರಲ್ಲಿ ನಾವು ಜಸ್ಟ್ ಚೆಕ್ ಮಾಡಿದ್ರೆ ಸಾಕು, ಇನ್ನು ಹೇಗೆ ಎಲ್ಲಿ ಯಾವ ರೀತಿ ವೆದರ್ ಇರುತ್ತೆ ಅಂತ ನಾವು ಚೆಕ್ ಮಾಡಿದ್ರೆ ನಮಗೆ ಅದೆಲ್ಲ ಗೊತ್ತಾಗುತ್ತೆ. ಸೊ ಅದಕ್ಕೆ ಅನುಸಾರವಾಗಿ ನೀವು ನಿಮ್ಮ ಸಿದ್ಧತೆಗಳನ್ನ ಮಾಡ್ಕೋಬೋದು. ಇನ್ ಕೇಸ್ ಸಿಕ್ಕಾಪಟ್ಟೆ ಸ್ನೋಫಾಲ್ ಇದೆ ಅಂತ ಗೊತ್ತಾಗೋದಾದ್ರೆ ನೀವು ಅಲ್ಲಿಗೆ ಹೋಗ್ದೇನೂ ಇರ್ಬೋದು, ಅಥವಾ ಇನ್ನೊಂದು ಕಡೆ ತುಂಬ ಮಳೆ ಇದೆ ಅಂತ ಗೊತ್ತಾದ್ರೆ ಅಲ್ಲಿಗೆ ಹೋಗ್ದೇನೂ ಇರ್ಬೋದು. ಬೇಕಾದ್ರೆ ಅವತ್ತು ಸ್ಕಿಪ್ ಮಾಡಿ ಇನ್ನೊಂದು ದಿನ ಹೋಗ್ಬೋದು. ಹಾಗಾಗಿ ವೆದರ್ ಫಾರ್ಕಾಸ್ಟ್ನ ಚೆಕ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಆದ ವಿಷಯ. ಬಟ್ ಈ ರೀತಿಯಾದಂತಹ ಲಾಂಗ್ ಟ್ರಿಪ್ ಆಗಲಿ, ಈ ರೀತಿಯಾದಂತಹ ತುಂಬ ಡೇಂಜರ್ ಆಗಿರುವಂಥ ಪ್ಲೇಸ್ಗೆಲ್ಲ ಹೋಗುವಾಗ ನನ್ನ ಒಂದು ಅನಿಸಿಕೆ ಏನು ಅಂದರೆ ನೀವು ಅದನ್ನು ಕೂಡ ಚೆಕ್ ಮಾಡೋದು ತುಂಬ ಒಳ್ಳೆಯದು. ಸೊ ಇನ್ನೊಂದು ವಿಷಯ ಏನಂದರೆ, ನಿಮ್ಮ ಒಂದು ವೆಹಿಕಲ್ ಫೀಚರ್ ಪ್ಯಾಕ್ ಆಗಿರಬೇಕು, ಅಂದರೆ ವಿಂಟರ್ ಪ್ಯಾಕ್ ಆಗಿರಬೇಕು. ಅಂದರೆ ವಿಂಟರಿಗೆ ಬೇಕಾದಂಥ ವಿಷಯಗಳೆಲ್ಲ ಅದರಲ್ಲಿ ಪ್ಯಾಕ್ ಆಗಿದ್ದಿರಬೇಕು, ರೆಡಿ ಇರಬೇಕು. ಯಾಕೆಂದರೆ ನಾವು ತುಂಬ ಟೈಮಿಂದ ಗಾಡಿ ಓಡಿಸ್ತಾ ಇರ್ತೀವಿ. ಸೊ ತುಂಬ ಚಳಿಗೆಲ್ಲ ಹೋದಾಗ ಬ್ಯಾಟ್ರಿ ಎಲ್ಲ ಸ್ವಲ್ಪ ನಮ್ಮದು ವೀಕ್ ಇದ್ದರೆ ಅದ್ಮೇಲೆ ಸ್ಟಾರ್ಟ್ ಆಗಲ್ಲ. ಸೊ ಹಾಗಾಗಿ ಬ್ಯಾಟ್ರಿನೆಲ್ಲ ಸರಿಯಾಗಿ ಚೆಕ್ ಮಾಡ್ಕೊಬೇಕು, ವಿಂಟರಿಗೆ ಕರೆಕ್ಟ್ ಆಗಿದೆಯಾ ಅಂತ. ಆ್ಯಂಡ್ ಇನ್ನೇನಂದರೆ ಬ್ರೇಕ್ಸ್ ಆಗಿರ್ಬೋದು, ಬ್ರೇಕ್ ಪ್ಯಾಡ್ಸ್ ಆಗಿರ್ಬೋದು, ಫ್ಲೂಯಿಡ್ಸ್ ಆಗಿರ್ಬೋದು. ಸೊ ಹೀಗೆ ನಾನು ಹೇಳೋದೇನೆಂದರೆ, ಒಂದ್ಸಲ ನೀವು ಅಲ್ಲಿಗೆ ಹೋಗೋದಕ್ಕಿಂತ ಮುಂಚೆ ಆ ಒಂದು ವೆಹಿಕಲ್ನ, ಕಾರ್ ಆಗಿರ್ಬೋದು, ಬೈಕ್ ಆಗಿರ್ಬೋದು, ಅದನ್ನು ನೀವು ಸರ್ವಿಸಿಗೆ ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುವಂಥ ವಿಷಯ. ಇದೆರಡನೇದು. ಮೂರನೇದೇನೆಂದರೆ, ಅಂತಹ ಪ್ಲೇಸ್ಗಳಲ್ಲಿ ಫುಡ್ ಎಲ್ಲ ಸಿಗೋದು ತುಂಬ ಕಮ್ಮಿ ಇರುತ್ತೆ. ಯಾಕಂದರೆ ತುಂಬ ಸ್ನೋಫಾಲ್ ಆದಾಗಂತೂ ಅಲ್ಲಿರುವಂಥ ಅಂಗಡಿಗಳು ಕೂಡ ಓಪನ್ ಆಗಲ್ಲ. ಸೊ 1-2 ದಿನಕ್ಕೆ ನಿಮ್ಗೆ ಫುಡ್ ಏನಾದ್ರು ಬೇಕು ಅಂದರೆ, ನಾನು ಹೇಳೋದ್ರಿಂದ ಈಗ ಈ ಡ್ರೈ ಫ್ರೂಟ್ಸ್ ಆಗಿರ್ಬೋದು ಅಥವಾ ಡ್ರೈ ಫುಡ್ಸ್ ಆಗಿರ್ಬೋದು, ಇದನ್ನೆಲ್ಲ ನೀವು ನಿಮ್ಮ ಒಂದು ಕಾರಲ್ಲಿ ತೊಗೊಂಡು ಹೋಗೋದಾದ್ರೆ ಅದು ನಿಮಗೆ ಒಂದು 2-3 ದಿನ ಜಾಸ್ತಿ ಏನೇ ಪ್ರಾಬ್ಲಮ್ ಆದ್ರೂ ಕೂಡ ನಿಮಗೆ ಅದನ್ನ ಸರ್ವೈವ್ ಆಗೋದಕ್ಕೆ ಅದು ತುಂಬಾ ಹೆಲ್ಪ್ ಆಗುತ್ತೆ. ಇನ್ನು ಇಂಪಾರ್ಟೆಂಟ್ ಆಗಿರೋಂಥ ವಿಷಯಕ್ಕೆ ಬರೋಣ, ಡ್ರೈವಿಂಗ್ ಟೆಕ್ನಿಕ್ಸ್. ಸೊ ನಾನು ಹೇಳೋದೇನೆಂದರೆ, ಇದರಲ್ಲಿ ತುಂಬ ಜನ ನಾನು ಹೇಳೋಂಥ ವಿಷಯಗಳನ್ನ ನೀವೆಲ್ಲ ಫಾಲೋ ಮಾಡ್ತಾ ಇದ್ದೀರಿ, ನಾನು ಕೂಡ ಮಾಡ್ತಾ ಇದ್ದೀನಿ. ಆದರೂ ಕೂಡ ಹೇಳ್ತಾ ಇರೋದೇನೆಂದರೆ, ಇಂತಹ ಒಂದು ಪ್ಲೇಸಲ್ಲಿ ಗಾಡಿ ತುಂಬ ಜಾರುವಂಥ ಪ್ಲೇಸಲ್ಲಿ ನಾವು ಸ್ವಲ್ಪ ನಿಧಾನ ಓಡಿಸೋದು ತುಂಬ ಇಂಪಾರ್ಟೆಂಟ್, ಬಹಳ ಪ್ರಮುಖವಾದಂಥ ವಿಷಯ. ಯಾಕಂದರೆ ಅಲ್ಲಿ ನಾವು ಸಡನ್ನಾಗಿ ಸ್ಪೀಡಾಗಿ ಹೋದಾಗ ಬ್ರೇಕ್ ಸಿಗದೆ ಇರ್ಬೋದು, ಗಾಡಿ ತುಂಬ ಕಂಟ್ರೋಲೆಲ್ಲ ತಪ್ಕೊಂಡು ಹೋಗುತ್ತೆ. ಹಾಗಾಗಿ ನಾವು ತುಂಬ ಜನ ಇದನ್ನು ಎಲ್ಲಿ ಟ್ರೈ ಮಾಡ್ತೀವಿ ಅಂದರೆ, ತುಂಬ ಮಳೆ ಬರುವಂಥ ಟೈಮಲ್ಲಿ ಇಳಿಜಾರಲ್ಲಿ ಮಡ್ ರೋಡಲ್ಲಿ ನಾವು ಇದನ್ನು ಟ್ರೈ ಮಾಡಿದ್ದೀವಿ. ಹಿಂದೆನೂ ಟ್ರೈ ಮಾಡಿದ್ದೀವಿ, ಟ್ರೈ ಮಾಡ್ತಾನೂ ಇರ್ತೀವಿ. ಏನಂದರೆ, ಗಾಡಿ 2 ವೀಲ್ ಕೂಡ ಲಾಕ್ ಆಗಿರುತ್ತೆ. ಸೊ ನಿಧಾನ ಡ್ರೈವ್ ಮಾಡ್ತಿರ್ತೀವಿ, ನಿಧಾನ ಬೈಕ್ ಓಡಿಸ್ತಾ ಇರ್ತೀವಿ, 2 ಕೂಡ ಲಾಕ್ ಆದ್ರೂ ಕೂಡ ನಿಧಾನಕ್ಕೆ ಏನು ಹೇಳಿ ಜಾರ್ತಾ ಬರ್ತಾ ಇರುತ್ತೆ. ಆ್ಯಂಡ್ ಬಟ್ ನಮಗೆ ಗಾಡಿ ಕಂಟ್ರೋಲಲ್ಲಿ ಇರುತ್ತೆ. ಇಲ್ಲೂ ಕೂಡ ನಾವು ಅದನ್ನೇ ಅಪ್ಲೈ ಮಾಡೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ವಿಷಯ. ಯಾಕೆಂದರೆ ವಿಂಟರಲ್ಲಿ ಮಂಜುಗಡೆನೇ ಆಗಿರುತ್ತೆ ರೋಡು. ಸೊ ಅದ್ರ ಮೇಲ್ಗಡೆಯಿಂದ ನಾವು ತುಂಬ ಬೇಗ ಹೋದರೆ ಅಂತೂ ಮುಗೀತು, ಕಂಟ್ರೋಲ್ ಸಿಗಲ್ಲ. ಅಂಥ ಪ್ಲೇಸ್ ನಿಮ್ಗೆ ಗೊತ್ತೇ ಇದೆ, ಕುಲು ಮನಾಲಿ ಆಗಿರ್ಬೋದು, ಹಿಮಾಚಲ ಆಗಿರ್ಬೋದು, ಅಲ್ಲೇ ತುಂಬ ಕಣಿವತ್ತಾದಂತಹ ಪ್ರದೇಶಗಳು. ಅಲ್ಲಿ ನಿಮಗೆ ಗಾಡಿ ಏನಾದರೂ ಕೆಳಗೆ ಬಿತ್ತಂದ್ರೆ ಮತ್ತೆ ಮುಗೀತು, ನಿಮ್ಮ ಕಥೆನೂ ಮುಗೀತು, ಗಾಡಿ ಕಥೆನೂ ಮುಗೀತು. ಹಾಗಾಗಿ ನಾನು ಹೇಳೋದಂದರೆ, ನಿಧಾನವಾಗಿ ಸ್ಲೋ ಆಗಿ ಡ್ರೈವ್ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗಿರೋ ವಿಷಯ. ಇನ್ನೊಂದು, ಸಡನ್ ಆಕ್ಸಲರೇಷನ್ನ ನಾವು ಆದಷ್ಟು ಅವಾಯ್ಡ್ ಮಾಡಬೇಕು. ಯಾಕೆಂದರೆ ಇನ್ ಕೇಸ್ ಅಪ್ಪಿದ್ರೂ ಕೂಡ ಆ ಒಂದು ಗ್ರ್ಯಾಜುವಲಿ ಆಕ್ಸಲರೇಷನ್ ಕೊಟ್ಟು ಮೇಲೆ ಬರೋದು ತುಂಬಾ ಒಳ್ಳೆ ವಿಷಯ. ಆ್ಯಂಡ್ ಇಳಿಜಾರಲ್ಲೂ ಕೂಡ ಅಷ್ಟೇ, ನಾವು ಆಕ್ಸಲರೇಟ್ ಮಾಡೋಕ್ಕೆ ಹೋಗಬಾರ್ದು. ಹಾಗಾಗಿ ಸಡನ್ ಆಕ್ಸಲರೇಷನ್ ನಾವು ಆದಷ್ಟು ಅವಾಯ್ಡ್ ಮಾಡಬೇಕು. ಮತ್ತೊಂದು ಪ್ರಮುಖವಾದ ವಿಷಯ ಏನು ಅಂದರೆ, ನಮ್ಮ ವೆಹಿಕಲ್ನ ಬ್ರೇಕಿಂಗ್ ಜೊತೆ ಇಂಜಿನ್ ಬ್ರೇಕಿಂಗ್ ಕೂಡ ಇರ್ತವೆ. ಸೊ ಹಾಗಾಗಿ ಲೋ ಗೇರಲ್ಲಿ ಹೋಗೋದು ತುಂಬಾ ಪ್ರಮುಖವಾದಂತಹ ತುಂಬ ಒಳ್ಳೆಯ ಒಂದು ಟಿಪ್ಸ್ ಅಂತ ಹೇಳ್ಬೋದು. ಯಾಕೆಂದರೆ ನಾವು ಇಳಿಜಾರಲ್ಲಿ ಹೋಗುವಾಗ ಅಂತಹ ಪ್ರದೇಶದಲ್ಲಿ ನಾವು ಏನು ಬ್ರೇಕ್ ಏನೋ ಹಿಡಿತೀವಿ, ಬಟ್ ಜಾರ್ತಾ ಹೋಗುತ್ತೆ. ಅಲ್ಲಿ ಇನ್ನೊಂದು ವಿಷಯ ಹೆಲ್ಪ್ ಆಗುತ್ತೆ ಅಂದರೆ ಇಂಜಿನ್ ಬ್ರೇಕಿಂಗ್. ಯಾಕಂದರೆ ಲೋ ಗಿಯರಲ್ಲಿ ಹೋಗ್ತಾ ಇಂಜಿನ್ನ ಒಂದು ಬ್ರೇಕಿಂಗ್ ಕೂಡ ಇರುತ್ತೆ. ಅದೇ ರೀತಿ ನಾವು ನಮ್ಮ ಒಂದು ಬ್ರೇಕ್ನ ಕೂಡ ಅಪ್ಲೈ ಮಾಡ್ತೀವಲ್ಲ, ಆ ಟೈಮಲ್ಲಿ ಆದಷ್ಟು ವೆಹಿಕಲ್ ನಮ್ಮ ಕಂಟ್ರೋಲಲ್ಲಿ ಇರುತ್ತೆ. ಆ್ಯಂಡ್ ಸಡನ್ ಆಗಿರುವಂಥ ಮೂವ್ಮೆಂಟ್ನ ನಾವು ಅವಾಯ್ಡ್ ಮಾಡಬೇಕು. ಅಂದರೆ ಸಡನ್ನಾಗಿ ಆಕ್ಸಿಲೇಷನ್ ಕೊಡೋದು, ಸಡನ್ನಾಗಿ ಬ್ರೇಕ್ ಹಿಡಿಯೋದು, ಸಡನ್ನಾಗಿ ಟರ್ನ್ ತಗೊಳ್ಳೋದು. ಸೊ ಇವೆಲ್ಲನೂ ಕೂಡ ಸ್ವಲ್ಪ ಅವಾಯ್ಡ್ ಮಾಡೋದು ತುಂಬ ಉತ್ತಮ ಅಂತ ಹೇಳ್ಬೋದು. ಯಾಕಂದರೆ ಗ್ರ್ಯಾಜುವಲಿ ನಾವು ಅದನ್ನು ಕೊಡ್ತಾ ಹೋದಂಗೂ ಆ ಒಂದು ವೆಹಿಕಲ್ನ ಒಂದು ಸ್ಟೆಬಿಲಿಟಿಗೆ ಹೆಲ್ಪ್ ಆಗುತ್ತೆ. ಸಡನ್ನಾಗಿ ಆಕ್ಸಿಲೇಟ್ ಕೊಡೋದು, ಸಡನ್ನಾಗಿ ಅದನ್ನ ತಿರುಗಿಸೋದೆಲ್ಲ ಮಾಡಿದ್ರೆ ನಮಗೆ ಅಪಾಯ. ಯಾಕೆಂದರೆ ಡ್ರಿಫ್ಟ್ ಆಗ್ತಾ ಹೋಗ್ತಾ ಇರುತ್ತೆ ವೆಹಿಕಲ್. ನೀವು ತುಂಬ ವಿಡಿಯೋದನ್ನ ನೋಡಿದ್ದೀರಿ.
ಆ್ಯಂಡ್ ಇನ್ನೊಂದೇನಂದರೆ ನಿಮಗೆ ಸ್ಕಿಡ್ನ ಹ್ಯಾಂಡಲ್ ಮಾಡೋದು ಹೇಗೆ ಅಂತ ಗೊತ್ತಿರಬೇಕು. ತುಂಬ ಜನ ಡ್ರಿಫ್ಟ್ ಮಾಡೋರಿಗೆ ಇದು ಒಳ್ಳೆ ಐಡಿಯಾ ಇರುತ್ತೆ. ಯಾಕಂದರೆ ನಾವು ಬೇಕಂತಲೇ ತಗೊಬಂದು ಗಾಡಿನ ಡ್ರಿಫ್ಟ್ ಮಾಡುವಾಗ ಅಲ್ಲಿ ಯಾವ ಆ್ಯಂಗಲಲ್ಲಿ ಆಗಿರ್ಬೋದು, ಯಾವ ಸ್ಪೀಡಲ್ಲಿ ಆಗಿರ್ಬೋದು, ಹೆಂಗೆ ಬ್ರೇಕ್ ಹೊಡೆದ್ರೆಲ್ಲ ಡ್ರಿಫ್ಟ್ ಆಗುತ್ತೆ ನಮ್ಗೆ ಗೊತ್ತಿರುತ್ತೆ. ಸೊ ಹಾಗಾಗಿ ಆ ಒಂದು ಟೆಕ್ನಿಕ್ ಗೊತ್ತಿರೋರಿಗೆ ಇದು ತುಂಬ ಹೆಲ್ಪ್ ಆಗುತ್ತೆ. ಸೊ ಸ್ಕಿಡ್ಡನ್ನೆಲ್ಲ ಹೇಗೆ ಹ್ಯಾಂಡಲ್ ಮಾಡೋದು ಅಂತ ನಾವು ಸ್ವಲ್ಪ ಕಲ್ತಿರಬೇಕು. ಸೊ ಅದನ್ನು ಆ ಒಂದು ಬ್ರೇಕ್ ಹಿಡಿಯೋದಾಗಿರ್ಬೋದು, ಆ ಒಂದು ರೇಷಿಯೋ ಆಗಿರ್ಬೋದು, ಆ ಒಂದು ಸ್ಪೀಡ್ ಆಗಿರ್ಬೋದು ಎಲ್ಲ ಗೊತ್ತಿದ್ರೆ ಒಂದು ಆ ಡ್ರಿಫ್ಟ್ ಮೂವ್ಮೆಂಟಲ್ಲಿ ಹೋದರೆ ಹೀಗೆ ಹೋಗೋದಕ್ಕಿಂತ ಅಂದರೆ ಸ್ಟ್ರೈಟ್ ಹೋಗೋದಕ್ಕಿಂತನೂ ಸ್ವಲ್ಪ ಏನು ಹೇಳಿ ಸೈಡ್ ವೈಸ್ ಹೋಗೋದಾದರೆ ಆ ಒಂದು ವೆಹಿಕಲ್ ಇನ್ನೂ ಕೂಡ ಜಾಸ್ತಿ ಕಂಟ್ರೋಲಿಗೆ ಬರುತ್ತೆ. ಅದು ಬಿಟ್ಟು ನಿಮಗೆ ಗೊತ್ತೇ ಇದೆ, ನಿಮಗೆ ಫಾಗ್ ಲ್ಯಾಂಪ್ ಆಗಿರ್ಬೋದು ಅಥವಾ ಟೈರಿಗೆ ಏನು ಹೇಳಿ ಒಂದು ಚೈನ್ ಹಾಕ್ತಾರೆ. ಸೊ ಅದನ್ನು ಕೂಡ ನಾವು ಯೂಸ್ ಮಾಡ್ಬೋದು. ಅದೆಲ್ಲ ಇದ್ದರೆ ಆ್ಯಂಡ್ ಇನ್ನೊಂದು ವಿಷಯ ಅಂದರೆ 4x4 ವೆಹಿಕಲ್ ಇದ್ದರೆ ಮಾತ್ರ ತುಂಬಾ ಹೆಲ್ಪ್ ಆಗೋದು. ನಿಮಗೆ ನಾರ್ಮಲ್ ಆಗಿರೋಂಥ ವೆಹಿಕಲ್ ಹೋದರೆ ಆಲ್ಟೋ ಎಲ್ಲ ಗೊತ್ತೇ ಇದೆ ನಿಮಗೆ, ಲಾರ್ಡ್ ಆಲ್ಟೋ ಅದು ಹೆಂಗೆ ಬೇಕಾದ್ರೂ ಹೋಗುತ್ತೆ. ಬಟ್ ಅಂದರೆ ಆ ಒಂದು ವೆಯ್ಟ್ ಸ್ವಲ್ಪ ಕಮ್ಮಿ ಇರುತ್ತೆ. ಬಟ್ ತುಂಬ ಒಂದು ಎಸ್ ಯು ವಿ ಆಗಿರಲ್ಲ, ಬಟ್ SUV ಸೆಗ್ಮೆಂಟ್ನ ವೆಹಿಕಲ್ ನಾವು ಹೋದರೆ ಅದರ ವೆಯ್ಟಿಂದಾಗಿ ನಮಗೆ ಅಲ್ಲಿ ಒಂದಷ್ಟು ಪ್ರಾಬ್ಲಮ್ ಎಲ್ಲ ಆಗೋದು ತುಂಬಾ ಖಡಾಖಂಡಿತವಾದ ವಿಚಾರ. ಹಾಗಾಗಿ ನಾನು ಹೇಳೋದು 4x4 ವೀಲ್ ವೆಹಿಕಲಲ್ಲೇ ಹೋಗೋದು ತುಂಬಾ ಒಳ್ಳೆಯದು. ಸೊ ಇದಿಷ್ಟು ನನ್ನ ಇವತ್ತಿನ ಈ ಒಂದು ವಿಡಿಯೋ, ಅಂದರೆ ಸ್ನೋವಲ್ಲಿ ಹೆಂಗೆ ಡ್ರೈವ್ ಮಾಡ್ಬೋದು, ಏನೆಲ್ಲ ಪ್ರಿಕಾಷನ್ಸ್ ತಗೋಬೇಕು ಅಂತ. ಸೊ ನಿಮ್ಮದು ಇನ್ನೂ ಎಕ್ಸ್ಟ್ರಾ ಏನಾದ್ರು ಟಿಪ್ಸ್ ಇದ್ದರೆ ಖಂಡಿತ ಅದನ್ನು ಆ್ಯಡ್ ಮಾಡ್ಬೋದು. ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮತ್ತೊಂದು ಮತ್ತೆ ಸಿಗೋಣ. ಇಟ್ಸ್ ಮೀ ಅಭಿಷೇಕ್ ಮೋಹನ್ ದಾಸ್ ಸೈನಿಂಗ್ ಆಫ್.